ಪಶ್ಚಿಮ ಪದವೀಧರರ ಚುನಾವಣೆಗೆ ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿ ಲಿಂಗರಾಜ್ ಪಾಟೀಲ್. ಈ ಬಾರಿ ನಡೆಯುವ ಪಶ್ಚಿಮ ಪದವೀಧರರ ಚುನಾವಣೆಗೆ ನಾನು ಲಿಂಗರಾಜ್ ಪಾಟೀಲ್ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ನಾನು ಬಿಜೆಪಿ ಪಕ್ಷದಲ್ಲಿ ಸುಮಾರು 20 ವರ್ಷಕ್ಕಿಂತ ಹೆಚ್ಚಿಗೆ ಬಿಜೆಪಿ ಪಕ್ಷದ ವರಿಷ್ಠರು ನೀಡಿದ ಎಲ್ಲಾ ಹುದ್ದೆಗಳನ್ನು ನಿಭಾಯಿಸಿಕೊಂಡು ಬಂದಿದ್ದು 3 ಬಾರಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸ್ಥಾನದಲ್ಲಿ ಅನುಭವ ಇರುವ ನನಗೆ ಈ ಬಾರಿ ಬಿಜೆಪಿ ವರಿಷ್ಠರು ಪಶ್ಚಿಮ ಪದವೀಧರ ಚುನಾವಣೆಗೆ ನನಗೆ ಟಿಕೆಟ್ ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಪ್ರಜಾಪ್ರಭ ಟಿವಿ, ಗದಗ. ಬೇರೆದವರಿಗೆ ಒಂದು ಅವಕಾಶವನ್ನು ಕೊಡಲಾಯಿತು. ಪಕ್ಷದ ವರಿಷ್ಠರಿಗೆ ನಾನು ಬದ್ಧನಾಗಿ ಹಿಂಸರಿದಿದ್ದೆ. ಹಾಗೆ ಕಳೆದ ಬಾರಿ ರಾಜ್ಯಸಭಾ ಕೂಡ ಕೋವಿಡ್ ಸಂದರ್ಭದಲ್ಲಿ ಅಲ್ಲಿ ಅಶೋಕ್ ಗಸ್ತಿಯವರಿಗೆ ಬಳ್ಳಾರಿ ವಿಭಾಗ ಪ್ರಭಾರಿ ಅಂತೇಳಿ ಉತ್ತರ ಕನ್ನಡ ಭಾಗದಿಂದ ಧಾರವಾಡ ವಿಭಾಗ ಪ್ರಭಾರಿಯಾಗಿ ನನ್ನನ್ನು ಆಯ್ಕೆ ಮಾಡಿದರು. ಆದರೆ ಕೊನೆಯ ಗಳಿಗೆಯಲ್ಲಿ ಅದು ಬೆಳಗಾಂ ವಿಭಾಗ ಪ್ರಭಾರಿಗಳಾದಂಥ ಹಿರಣ್ಣ ಕಡಾಡಿಯವರಿಗೆ ನೀಡಲಾಯಿತು ರಾಜ್ಯಸಭಾ ಸದಸ್ಯರು. ಅವಾಗೂ ನಾನು ವಂಚಿತನಾಗಿದ್ದೆ. ಮೊನ್ನೆ ಅಂತಂದರೆ ನಂದು ಅನೌನ್ಸ್ ಆಗಿ ನಾನೆಲ್ಲ ಅರ್ಜಿ ಬರೆದು ಆಲ್ಮೋಸ್ಟ್ ಇನ್ನು ಕೊಡ್ಲಿಕ್ಕೆ ಹೋಗ್ಬೇಕಾಯ್ತು. ಆದರೆ ಲಕ್ಷ್ಮಣ್ ಸವದಿಯವರು ಅವರಿಗೆ ಪಕ್ಷ ಕೊಟ್ಟಾಗ ನಾನು ಪಕ್ಷದ ವರಿಷ್ಠರ ಒಂದು ನಿರ್ಧಾರಕ್ಕೆ ನಾನು ಬದ್ಧನಾಗಿ ಹಿಂಸರಿದ್ದೆ. ಆದರೆ ಈ ಸಲ ನನಗೆ ವಿಶ್ವಾಸ ಇದೆ, ಪಕ್ಷದ ನನ್ನ ಹಿರಿತನ ಗಮನಿಸಿ ಪಕ್ಷದ ವರಿಷ್ಠರು ಈ ಸಲ ನನಗೆ ಟಿಕೆಟ್ ನೀಡುವ ಒಂದು ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನಾನು 4 ಜಿಲ್ಲೆಗಳಲ್ಲಿ ವಿಶೇಷವಾಗಿ ಎಲ್ಲರೂ ನನ್ನ ಸಂಘಟನೆ ಮತ್ತು ನನಗೆಲ್ಲ ಪರಿಚಯ ಇರೋದ್ರಿಂದ ನನಗೆ ಎಲ್ಲರೂ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ನಾನು ವೈಯಕ್ತಿಕವಾಗಿ ನಾನು ಒಬ್ಬ BSc ಪದವೀಧರ, ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀನಿ. ಅದು ಸರಸ್ವತಿ ವಿದ್ಯಾಲಯ ಅಂತೇಳಿ LKG UKG ಇಂದ SSLCವರೆಗೆ ಇದೆ. ಸುಮಾರು 20 ವರ್ಷಗಳಿಂದ ನಾನೇ ಅಧ್ಯಕ್ಷನಾಗಿ ಅದು ಸಂಸ್ಥೆಯನ್ನು ಬೆಳೆಸಿದ್ದೀನಿ. ಹಾಗೆ ಹಲವಾರು ವರ್ಷಗಳಿಂದ ಆದರ್ಶ್ PU ಸೈನ್ಸ್ ಕಾಲೇಜ್ ಅದರ ಅಧ್ಯಕ್ಷನಾಗಿ ಕೂಡ ಸೈನ್ಸ್ ಒಂದು ಕಾಲೇಜನ್ನು ನಡೆಸ್ತಾ ಇದ್ದೀನಿ. ಒಂದು ITI ಕಾಲೇಜ್ ಕೂಡ ನಡೆಸ್ತಾ ಇದ್ದೀನಿ, ಅದು ಖಾಸಗಿ ITI ಕಾಲೇಜು. ಹಾಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೂಡ ನಾನು ಇದ್ದೀನಿ. ಹಲವಾರು ಬೇರೆ ಬೇರೆ ಪದವೀಧರ ಸಂಬಂಧಪಟ್ಟಂತೆ ನಮ್ಮ ಧಾರವಾಡ ಜಿಲ್ಲೆಯ ಅನ್ಏಡೆಡ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಉಪಾಧ್ಯಕ್ಷನಾಗಿ ಕೂಡ ನಾನು ಕೆಲಸ ಮಾಡ್ತೀನಿ. ಈ ಆಡಳಿತ ಮಂಡಳಿ, ಶಾಲಾ ಆಡಳಿತ ಮಂಡಳಿಗಳ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಉಪಾಧ್ಯಕ್ಷನಾಗಿ ಕೂಡ ನಾನು ಕೆಲಸ ಮಾಡ್ತಿದ್ದೀನಿ. ಸುಮಾರು 80ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ನಮ್ಮ ಅಡಿಯಲ್ಲಿ, ಅಂದರೆ ಅಲ್ಲಿ ಇರುವಂಥ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋರಾಟ ಮಾಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಹೀಗೆ ಒಟ್ಟಾರೆ ನನ್ನ ವಿಶ್ವಾಸ ಇದೆ, ವರಿಷ್ಠರು ನಾನು ಟಿಕೆಟ್ ಕೊಡ್ಬೋದು. ಕೊಟ್ಟರೆ ಖಂಡಿತವಾಗಿ ನಾನು ಆರ್ಸಿ ಬರೋರಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ನಾನು ಗದಗ ಜಿಲ್ಲೆಯಲ್ಲಿ ಈಗಾಗಲೇ ಹಲವಾರು ಬಾರಿ ಬೇರೆ ತಾಲೂಕಿನೆಲ್ಲ ಹೋಗಿದ್ದೀನಿ. ಇವತ್ತು ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಮತ್ತೊಮ್ಮೆ ಎಲ್ಲ ಪದವೀಧರಿಗೆ ಆದಷ್ಟು ಬೇಗ, ಈಗ 10ನೇ ತಾರೀಕು ಕೊನೆ ಇರೋದ್ರಿಂದ ನೋಂದಣಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಅಂತ ತಮ್ಮ ಮೂಲಕ ನಾನು ಮನವಿ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ತಾವು ಏನಾದರೂ ಕೇಳೋದಿದ್ರೆ ಕೇಳ್ಬೋದು. ಆಗಿರ್ತಕ್ಕಂಥ ಶ್ರೀ ಲಿಂಗರಾಜ್ ಪಾಟೀಲ್ ಸರ್, ಅಧ್ಯಕ್ಷರು BJP, ಹಾಗೂ ನಮ್ಮ ಮಂಜುನಾಥ್ ಗುಡ್ದೂರ್ ಸರ್. ಇವತ್ತು ಗದಗ ಜಿಲ್ಲೆಗೆ ನಾನು ಹಲವಾರು ಬಾರಿ ಬಂದಿದ್ದೀನಿ. ನಮ್ಮ ಪಕ್ಷದ ಕಾರ್ಯದಲ್ಲಿ ಸಾಕಷ್ಟು ಬಾರಿ ತಮ್ಮನ್ನೆಲ್ಲ ಭೇಟಿಯಾಗುವಂಥ ಒಂದು ಅವಕಾಶ ಇತ್ತು. ಮೊದಲ ಬಾರಿ ತಮ್ಮ ಪತ್ರಿಕಾ ಭವನಕ್ಕೆ ಬಂದು ನಾನು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕಾರವನ್ನು ತಿಳಿಸ್ತಾ, ಮುಖ್ಯವಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿರುವಂಥ ರಾಜ್ಯ ಸರ್ಕಾರ 2.5 ವರ್ಷಗಳನ್ನ ಪೂರೈಸಿ ಕಳೆದ 2.5 ತಿಂಗಳಿನಿಂದ ಈ ಅಧಿಕಾರ ಹಸ್ತಾಂತರ, CM ಕುರ್ಚಿಯ ಒಂದು ದೊಂಬರಾಟ ಇಡೀ ರಾಜ್ಯದ ಜನತೆ ನೋಡಿ ಬೇಸತ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವರು ನಮ್ಮ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ ಭ್ರಷ್ಟಾಚಾರ ಆರೋಪವನ್ನು ಮಾಡಿದರು. ಹಾಗೆಯೇ ಗ್ಯಾರಂಟಿ ಸ್ಕೀಮ್ಗಳನ್ನ ಅನೌನ್ಸ್ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದ ನಂತರ ಕೆಲವೇ ದಿನಗಳಲ್ಲಿ ಇವರ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದ್ದು ನಾವು ಸಾಕಷ್ಟು ಉದಾಹರಣೆಗಳ ಸಹಿತ ನಾವು ಹೇಳ್ಬೋದು. ಅದರ ವಿರುದ್ಧ ನಾವು ಭಾರತೀಯ ಜನತಾ ಪಕ್ಷದ ಸಾಕಷ್ಟು ಹೋರಾಟಗಳನ್ನು ಕೂಡ ನಾವು ಮಾಡಿದ್ವಿ. ಇವತ್ತು ಲೋಕಾಯುಕ್ತರೇ ಹೇಳಿದರು, ಮೊನ್ನೆ ಹೇಳಿದ್ದಾರೆ, ನಮಗೆ ಇವರು ಆಪಾದನೆ ಮಾಡಿದ್ದು
KCA ಮತ್ತು 40% ಅಂತ ಆಪಾದನೆ ಮಾಡಿದರು. ಇವತ್ತು ಅವ್ರದ್ದೇ ಸರ್ಕಾರದಲ್ಲಿ ಒಬ್ಬ ಉಪ ಲೋಕಾಯುಕ್ತರು 63%ವರೆಗೆ ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ದನ್ನು ನೋಡಿದ್ರೆ, ಜೊತೆಗೆ ಹಿಂದೆ ಈ ರಾಜ್ಯದ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಅವರು ನಮ್ಮ ಮೇಲೆ ಆಪಾದನೆ ಮಾಡಿದರು. ತದನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೂಡ ಅದಕ್ಕಿಂತ ಹೆಚ್ಚು ಭ್ರಷ್ಟಾಚಾರ ಇದೆ ಅಂತೇಳಿ ಆಪಾದನೆ ಮಾಡಿದರು. ಅವರೇನು ತೀರಿ ಹೋದ್ರು, ಇನ್ನೊಬ್ಬರು ಅಧ್ಯಕ್ಷರು ಬಂದರು, ಗುತ್ತಿಗೆದಾರ ಅಧ್ಯಕ್ಷರು, ಅವರು ಕೂಡ ಅದೇ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ